ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ. ವಿಧಾನಸೌಧದ ಆವರಣದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರು ಎಂಎಲ್ಸಿಗಳು ಭಾಗಿಯಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಮುಂದೆ ಧರಣಿ ಮಾಡ್ತಾ ಇದ್ದಾರೆ. ಸದನದ ಒಳಗೂ ಹೋರಾಟಕ್ಕೆ ಮೈತ್ರಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರುವುದನ್ನು ವಿರೋಧಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಕಳಂಕಿತರು ಸಚಿವ ಬಿ ನಾಗೇಂದ್ರ, ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದು ಸರಿಯಲ್ಲ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕವನ್ನು ವಿರೋಧಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕವನ್ನು ವಿರೋಧಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ. ರಾಜೀನಾಮೆ ಕೊಡಬೇಕು ಮತ್ತು ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಬಿಜೆಪಿ ನಾಯಕರು ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕವನ್ನು ವಾಲ್ಮೀಕಿ ಹಗರಣದ ಆರೋಪ ಇತ್ತು, ಅವರನ್ನ ಮತ್ತೆ ತೆಗೆದುಕೊಂಡಿದೆ. ಹೀಗಾಗಿ ಅವರನ್ನ ರಾಘವೇಂದ್ರ ರಾಜೀನಾಮೆ ಕೊಡಬೇಕು ಮತ್ತು ಇಲ್ಲಿ ಕೂಡ ಒಂಥರ ಇದು ಸರ್ವಾಧಿಕಾರಿದ ಧೋರಣೆ. ಒಬ್ಬ ಶಾಸಕರಿಗೆ ಈ ಪ್ರೀಮಿಸಸ್ ಅಲ್ಲಿ ಓಡಾಡುವಂತ ಅಧಿಕಾರ ಎಲ್ಲರಿಗೂ ಇದೆ. ಆದ್ರೆ ಈ ಭುವನೇಶ್ವರಿ ಸ್ಟ್ಯಾಚ್ಯೂಗೆ ಬಂದು ನಾವು ಧರಣಿ ಮಾಡುವಂತ ಸಂದರ್ಭದಲ್ಲಿ ಬೀಗ ಹಾಕಿರುವಂತದ್ದು, ಹೇಳಿಕೆ ಡಿಪಿಆರ್ ಸೆಕ್ರೆಟರಿ ಅವರು ದುರಾಂಕಾರದ ಮಾತುಗಳನ್ನು ಆಡ್ತಾ ಇರುವಂತದ್ದು, ಇವೆಲ್ಲ ನೋಡಿದ್ರೆ ಈ ಸರ್ಕಾರ ಒಂದ್ ರೀತಿ ಗೂಂಡಾಗಿರಿ ಸರ್ಕಾರ. ಗೂಂಡಾಗಿರಿಯಿಂದನೇ ಈ ಸರ್ಕಾರ ಬಂದಿರೋದು. ಒದ್ದು ಕಿತ್ಕೊಳ್ಳುವಂತ ಒಂದು ಸಂಸ್ಕೃತಿ ಇರತಕ್ಕಂಥವ್ರು. ಅದರಿಂದ ನಾವು ಇಲ್ಲಿ ಇವತ್ತು ಅವರು ಕೊಟ್ಟಿಲ್ಲ ಅಂದ್ರೂ ಇಲ್ಲೇ ಪ್ರತಿಭಟನೆಯನ್ನ ನಾವು ಮಾಡ್ತೀರಿ. ಇವತ್ತು ಮಹಿಳೆಯರಿಗೆ ಏನು ಪ್ರಾತಿನಿಧ್ಯ ಕೊಡಬೇಕಾಯಿತು ಅದು ಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ಸ್ಪೀಕರ್ ಪೀಠದ ಬಗ್ಗೆ ನಮ್ದೇನು ತಕರಾರಿಲ್ಲ. ಆದರೆ ಆಯ್ಕೆ ವಿಧಾನ ಏನಿದೆ ಅದು ಸಂವಿಧಾನದತ್ತವಾಗಿರಬೇಕಾಯಿತು. ಪ್ರಜಾಪ್ರಭುತ್ವದ ಆಶಯಗಳ ತಕ್ಕಂತೆ ಇರಬೇಕಾಯಿತು. ಇದು ಸಂವಿಧಾನದ ಒಂದು ಗೌರವ ಕೊಡ್ತಕ್ಕಂಥ ಪಕ್ಷಾತೀತವಾದಂಥ ಪೀಠ. ಅಲ್ಲಿ ಯಾರು ಕೂತ್ಕೊಂತಾರೋ ಅವರು ಯಾವುದೇ ಪಕ್ಷದವರಾಗಿರಲ್ಲ. ಆ ಪೀಠನ ಇವತ್ತು ಆಯ್ಕೆ ಮಾಡುವಂತದ್ದು ಕಾಂಗ್ರೆಸ್ ಲೆಟರ್ಹೆಡ್ ಅಲ್ಲಿ ಬಂದ್ರೆ ಮುಂದೆ ಬರುವಂತ ಎಲ್ಲಾ ಪಾರ್ಟಿಗಳನ್ನು ಕೂಡ ಇದನ್ನೇ ಅನುಸರಿಸಿದ್ರೆ ಆ ಪೀಠ ಏನಾಗ್ತೈತೆ? ಕಾಂಗ್ರೆಸ್ ಪೀಠ ಆಗ್ತೈತೆ. ನಾಳೆ ಇನ್ನ ಯಾರೋ ಬೇರೆ ಪಾರ್ಟಿಯವರು ಬಂದ್ರೆ ಆ ಪಾರ್ಟಿ ಪೀಠ ಆಗ್ತದೆ. ಹೊಸ ಬಿಲ್ ಅಂತ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಕಟ್ಟಿಯಾಗಲಿಕ್ಕೆ ಹೊಸ ಬಿಲ್ ಎಂಬುದು ಅವರ ಕನಸು ಮಾತ್ರ. ಒಟ್ಟಾರೆ ರಾಹುಲ್ ಗಾಂಧಿ ಹೈಕಮಾಂಡ್ ಅನ್ನು ಹೋಲಿಕೆ ಮಾಡಲಿಕ್ಕೆ ಆಗಿ ಅಲ್ಪಸಂಖ್ಯಾತರ ಪರವಾಗಿ ನಾವು ಇದೆಂಬುದಕ್ಕೆ ವಿರೋಧ ನಾಟಕವನ್ನು ಮಾಡುತ್ತಿದ್ದೇವೆ. ಆರ್ಎಸ್ಎಸ್ ಶತಮಾನದ ಆಚರಣೆ ಯಾವ ರೀತಿ ಆಗುವುದು ಎಂಬುದನ್ನು ಇಡೀ ವಿಶ್ವದಲ್ಲಿ ಅದರ ಸಂದೇಶವನ್ನು ತಿಳಿಸುವಂತ ಕೆಲಸ ಆಗಿದೆ. ವಿಶ್ವದಲ್ಲಿ ಅದಕ್ಕೆ ಮನ್ನಣೆ ಆಗಿದೆ. ಒಟ್ಟಾರೆ ಇವರು ಈ ರೀತಿಯ ಹೇಳಿಕೆಗಳನ್ನು ನೀಡಿ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಒಟ್ಟಾರೆ ಅವರ ಜಿಲ್ಲೆ ಗುಲ್ಬರ್ಗದ ಸಾಧನೆಯನ್ನು, ಗುಲ್ಬರ್ಗದಲ್ಲಿ ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದೆ ಇವತ್ತು ಕೂಡ ಅಂತ ಅವರ ಜಿಲ್ಲೆಯ ಬಗ್ಗೆ ಅವರು ಚರ್ಚೆಗಳನ್ನು ಮಾಡಿ ಆರ್ಎಸ್ಎಸ್ ಅವರ ಮಾರ್ಗದರ್ಶನ ಪಡ್ಕೊಂಡು ಮುಂದಿನ ದಿನದಲ್ಲಿ ಅಟ್ಲೀಸ್ಟ್ ಶೈಕ್ಷಣಿಕವಾಗಿ ಸಾಧನೆ ಮಾಡಲಿ. ಪ್ರಭಾಕರ್ ಭಟ್ರ ಬಗ್ಗೆ ಬಹಳ ಹಗುರವಾಗಿ ಅವರು ಮಾತಾಡಿದರು. ಪ್ರಭಾಕರ್ ಭಟ್ ಅವರ ಶಾಲೆಯಲ್ಲಿ ಸ್ವಲ್ಪ ಶಿಕ್ಷಣ ಪಟ್ಟರೆ ಬಹುಶಃ ಗುಲ್ಬರ್ಗದಂತ ಜಿಲ್ಲೆ. ಸರ್, ನಮ್ಮ ಜೊತೆ ಶಾಸಕರಾದ ಭರತ್ ಶೆಟ್ಟಿ ಇದ್ರಲ್ಲಿ ಮಾತಾಡಿಸ್ತೇನೆ. ಸರ್, ಈಗ ಹೊಸ ಬಿಲ್ ಅಂತರ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಅನ್ನ ಮಟ್ಟ ಹಾಕುವ ಸರ್ಕಾರ ಹೊಟ್ಟಿದೆ ಎಂಬುದು ಒಂದು ಕಡೆ ಮಾತು ಸಹ ಕೇಳಿ ಬರ್ತಿದೆ. ದೇಶಕ್ಕೆ ಒಂದು ಪಪ್ಪು ಇದ್ದಾರೆ ಆಲ್ರೆಡಿ. ಕರ್ನಾಟಕಕ್ಕೆ ಮತ್ತೊಬ್ರು ಪಪ್ಪು ರೆಡಿ ಆಗ್ತಾ ಇದ್ದಾರೆ ಬಹುಶಃ. ಯಾಕಂತ ಹೇಳಿದ್ರೆ ಈ ಆಕ್ಟ್ ಏನ್ ತರ್ತಾ ಇದ್ದಾರೆ ಇದು ಆಲ್ರೆಡಿ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಆಗಿ ಇವರು ತಂದಿದ್ದಾರೆ. ಕೋರ್ಟ್ ಅನ್ನೋದರ ತಳ್ಳಿ ಹಾಕಿದೆ. ಅವ್ರಿಗೆ ಗೊತ್ತಿದೆ ದಿಸ್ ಆಕ್ಟ್ ವೋಂಟ್ ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ಲಾ. ಕೋರ್ಟ್ ಅಲ್ಲಿ ಪುನಃ ಇದು ಬಿದ್ದೋಗ್ತದೆ. ಆದ್ರೂ ಸಹ ಒಂದು ಚಪಲ ಒಂದು ಜನರಿಗೆ ತೋರಿಸಬೇಕು ನಾವು ಆರ್ಎಸ್ ವಿರುದ್ಧ ಇದೆ ಅನ್ನುವಂಥದ್ದು. ಅವರಿಂದ ಏನು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಇವರು ಆಕ್ಟ್ ಇದನ್ನ ಪಾಸ್ ಮಾಡಿದ್ರೆ, ಹೇಗೂ ನಾವು ಅಸೆಂಬ್ಲಿಯಲ್ಲಿ ಇದು ವಿರುದ್ಧ ಮಾಡಿಯೇ ಮಾಡ್ತೇವೆ. ಡಿಬೇಟಿಗೆ ಆಕ್ಟ್ ಇಂಪ್ಲಿಮೆಂಟೇಷನ್ ಆದ್ರೆ ಒಂದು ಪಾರ್ಕ್ ಅಲ್ಲಿ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಯಾರೋ ಒಬ್ರು ಯೋಗ ಮಾಡ್ತಾ ಇರ್ತಾರೆ.
ಯೋಗ ಮಾಡ್ಲಿಕ್ಕಿಲ್ಲ, ಇದು ಸಾರ್ವಜನಿಕ ಸ್ಥಳ, ಇದು ಪರ್ಮಿಷನ್ ಬೇಕು ಅಂತ ಹೇಳಿದ್ರೆ ಅದೊಂದು ಸಮಸ್ಯೆ. ಎಲ್ಲ ಒಂದ್ ಕಡೆ ಲಾಫಿಂಗ್ ಕ್ಲಬ್ನವರು ಸೇರ್ಕೊಂಡು ಏನೋ ಒಂದ್ ಕಡೆ ಬೆಳಿಗ್ಗೆ ಒಂದು 10-15 ಜನ ಸೇರ್ಕೊಂಡು ಏನೋ ಅವ್ರ ಚಟುವಟಿಕೆ ನಡೆಸ್ತಾ ಇದ್ದಾರೆ. ಇದೆಲ್ಲಾ ಚಟುವಟಿಕೆಗಳಿಗೆ ಅನ್ರಿಜಿಸ್ಟರ್ಡ್ಸ್ ಅವರೆಲ್ಲ